ಪಾರು ನೀನ್ ಈ ಊರಲ್ಲಿದ್ಯಾ ಅಂತ ಗೊತ್ತಿತ್ತು ಕಣೆ, ಆದ್ರೆ ಇದೇ ಮನೇಲಿದ್ಯಾ ಅಂತ ಗೊತ್ತಿರ್ಲಿಲ್ಲ. ಕಾಲೇಜ್ ಮುಗಿದ್ಮೇಲೆ ಇವತ್ತೇ ಅಲ್ವಾ ಭೇಟಿ ಆಗಿದ್ದು. ನಮ್ ಪಾರು ಆಂಟಿ ಮಾರ್ಕೆಟ್ ತುಂಬಾ ಓಡಾಡ್ತಾನೆ ಇರ್ತಾರೆ, ನೀವು ನೋಡೇ ಇಲ್ವಾ? ನಾನ್ ಮಾರ್ಕೆಟಿಗೆ ಹೋದ್ರೆ ತಾನೆ ಮನೆಗ್ ತರಕಾರಿ ಬೇಕಾದ್ರೆ ನಮ್ಮ ಯಜಮಾನ್ರನ್ನ ಕಳಿಸ್ತೀನಿ. ನಮ್ಮ ಮನೇಲಿ ಅಡಿಗೆ ಕೆಲಸ ಏನಿದ್ರು ನಮ್ಮ ಯಜಮಾನ್ರದ್ದೇ. ನಿಮ್ ಮನೇಲಿ ನನ್ ಕರ್ಮ, ನಮ್ಮ ಯಜಮಾನ್ರಿ ಏನಕ್ಕೂ ಪ್ರಯೋಜನ ಇಲ್ಲ, ಎಲ್ಲದಕ್ಕೂ ನಾನೇ ಓಡಾಡ್ಬೇಕು. ಮಾಡಿಟ್ಟಿರೋ ಅಡಿಗೆ ತಿನ್ನಕ್ಕೆ 10 ಸಾರಿ ಹೋಗಿರಬೇಕು. ಪಾರು ಆಂಟಿ ಪರ್ಮ ಅಂಕಲ್ ತುಂಬಾ ಒಳ್ಳೆಯವರು ಅಂತ ನನಗೆ ಗೊತ್ತು. ಇವಳು ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನು ರೇಡಿಯೋ ಜಾಕಿ ಆಗಿದ್ದೀನಿ. ಜಾಕಿ ಆಗಿದ್ದಾಳೆ, ಆದ್ರೆ ರೇಡಿಯೋ ಇನ್ನೂ ಸಿಕ್ಕಿಲ್ಲ. ಇದ್ಯಾವ್ದು ಪಾಪು? ನಾ ಪಾಪು ಅಲ್ರಿ, ನನ್ನ ಹೆಸರು ಸುಬ್ರಹ್ಮಣ್ಯ. ಸುಬ್ಬು, ನಾ ಭಾರಿ ದೊಡ್ಡ ಮನುಷ್ಯ. ಬೇಕಾದ್ರೆ ವೇದವ್ರ ಕೇಳ್ರಿ. ಸುಬ್ಬು, ನಾವೇನೋ ಮಾತಾಡ್ಕೋಬೇಕು, ಒಳಗೆ ಹೋಗೋ. ವೇದವ್ರ ಕಾಫಿ ಕುಡೀರಿ. ಸುಬ್ಬ, ಪಾರು ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು ಕಣೆ. ನಮ್ ಪಾರು ಆಂಟಿ ಎಂತ ಸಹಾಯ ಬೇಕಾದ್ರೂ ಮಾಡ್ತಾರೆ, ಹೇಳಿ. ನನ್ ಫ್ರೆಂಡ್ ರಘು ಅಂತ ಅಮೆರಿಕದಿಂದ ಬರ್ತಿದ್ದಾನೆ. ಅಯ್ಯೋ, ತುಂಬಾ ಹುಷಾರಾಗಿರ್ಬೇಕು. ಅಕಸ್ಮಾತ್ ಹಂದಿ ಜ್ವರ ಇದ್ರೆ ಅವ್ನ ಸಪ್ರೇಟ್ ರೂಮಲ್ಲಿ ಇಡ್ಬೇಕು. ಆದ್ರ ಅವಶ್ಯಕತೆ ಏನಿಲ್ಲ, ಅವನು ಹೋಟ್ಲಲ್ಲಿ ಉಳ್ಕೋತಾನೆ. ಅವನ್ಗೊಂದು ಪಾರ್ಟಿ ಕೊಡ್ಬೇಕು ಅಂತ ಹಾಲ್ ಹುಡುಕ್ತಿದೀನಿ. ಎಲ್ಲ ಕಡೆ ದುಬಾರಿ ಆಗಿದೆ ಕಣೆ. ಎಷ್ಟು ಕೇಳ್ತಾ ಇದ್ದಾರೆ? ಪಾರ್ಟಿ ಊಟದ ಖರ್ಚು 10,000 ಆದ್ರೆ ಹಾಲಿನ ಖರ್ಚು 1 ಲಕ್ಷ. ಜಾಗಕ್ಕೆ ಎಷ್ಟು ಖರ್ಚು ಮಾಡ್ಬೇಕು? ಅಂದಾಜ್ ಪಾರ್ಟಿಗೆ ಎಷ್ಟು ಜನ ಬರ್ಬೋದು? ಈ ಊರಲ್ಲಿ ನನ್ನ ಫ್ರೆಂಡ್ಸ್ ಅಂತಿರೋದೆ 3-4 ಜನ. ಅವ್ರದ್ದು ಮದುವೆ ಆಗಿದೆ, ಕರಿತೀನಿ. ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆಂಟಿ ಬನ್ನಿಲಿ, ಬೇರೆ ಕಡೆ ಯಾಕೆ ಹೋಗ್ಬೇಕು, ನೀವೇ ಹೇಳಿ ಒಪ್ಸಿ. ರಮ್ಯಾ, ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಇಲ್ಲಿ ಯಾಕೆ ಓಡಾಡ್ಬೇಕು? ನಮ್ಮ ಮನೇಲೆ ಪಾರ್ಟಿ ಮಾಡು. ಇಲ್ಲಿ ಪಾರ್ಟಿ ಮಾಡಕ್ಕಾಗತ್ತಾ? ಮನೆ ನಂದು, ನಿಂಗೆ ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಡು. ನಿನ್ ಫ್ರೆಂಡ್ಸ್ ನಾ ಮನೆಗೆ ಕರ್ಸೋ. ಹಾಗಾದ್ರೆ ಬಾಡಿಗೆ ಅಂತ 20,000 ಕೊಟ್ಬಿಡ್ತೀನಿ ಕಣೆ. ಪಾರ್ಟಿ ಫುಲ್ ಕಾಂಟ್ರಾಕ್ಟ್ ನಾನೇ ತಗೋತೀನಿ. ಥ್ಯಾಂಕ್ಸ್, ದೊಡ್ಡ ತಲೆನೋವೇ ತಪ್ಪಿತು. ಸರಿ, ಹಾಗಿದ್ರೆ ಈ ಭಾನುವಾರನೇ ಪಾರ್ಟಿ ಅರೇಂಜ್ ಮಾಡ್ಬಿಡು. ಅಡ್ವಾನ್ಸ್ ಅಂತ 5,000 ಕೊಟ್ಟಿರ್ತೀನಿ. ಭಾನುವಾರ ಬಂದ್ ನೋಡಿ, ಇದು ಮನೆನ ಬ್ಯಾಂಕ್ವೆಟ್ ಹಾಲ್ ಅಂತ ನಿಮ್ಗೆ ಅನುಮಾನ ಬರಬೇಕು. ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸ್ತೀನಿ. ಥ್ಯಾಂಕ್ ಯು, ಬರ್ತೀನಿ. ಹಲೋ ರಘು, ಪಾರ್ಟಿ ಅರೇಂಜ್ಮೆಂಟ್ ಆಯ್ತು ಕಣೋ. ಅದೇ ನನ್ನ ಕ್ಲಾಸ್ಮೇಟ್ ಪಾರ್ವತಿ ಇದ್ದಾಳಲ್ಲ, ಅವಳ ಮನೆ ಪಾಪ್ರೆಟ್ಟಿ ಪಾಳ್ಯದಲ್ಲಿ ಇದೆಯಲ್ಲ, ಅವಳ ಹಸ್ಬೆಂಡು ನಟ ಪರಮೇಶ್ವರ ಕೆಟ್ಟದಾಗ ಆಕ್ಟ್ ಮಾಡ್ತಾನಲ್ಲ, ಅವನ ಮನೆ. ನಾಳೆ ತಪ್ಪದೆ ಬಂದ್ಬಿಡು. ಓಕೆ, ಬಾಯ್. ಪರಮ, ಯಾರು ಅದು ನಿನ್ನ ನಟನೆ ಬಗ್ಗೆ ಅಷ್ಟು ಸೊಗಸಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ? ಈ ನಟ ಭಯಂಕರನ ಆಕ್ಟಿಂಗ್ ಬಗ್ಗೆ ಅವ್ರಿಗೆ ಏನೋ ಗೊತ್ತು. ಆದ್ರೂ ನಿನ್ನ ನೋಡಿದ್ರೆ ಕರೆಕ್ಟಾಗಿ ಹೇಳಿದ್ರು ಕಣ. ರೀ, ಅವ್ರಿಗೆ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ ಕಣ. ಬುದ್ಧಿ ಹೇಳಬೇಕಾಗಿರೋದು ನಿನಗೆ. ಈ ಪಿನ್ನಿಂಗ್ ಎಲ್ಲ ನಿನ್ನ ಹೆಂಡತಿ ಪಿನ್ ಪಾಯಿಂಟ್ ವೈಶಾಲಿ ಅವ್ರದೆ. ಪರಮ, ಅವಳ ಮೇಲೆ ಯಾಕೆ ಹೇಳ್ತಾ ಇದೀಯಾ? ಅವಳು ಊರಲ್ಲೇ ಇಲ್ಲ. ಮತ್ತೆ ನನ್ನ ಬಗ್ಗೆ ಹೀಗೆಲ್ಲ ಯಾರು ಮಾತಾಡಿರೋದು? ಬಾರ ನೋಡೋಣ. ಬಾರೋ ಬಾರೋ. ರೀ, ಇಲ್ಲಿ ನೋಡ್ರಿ, 5,000 ರೂಪಾಯಿ. 5,000 ರೂಪಾಯಿ ಬಡ್ಡಿ ದುಡ್ಡು ಖರ್ಚು ಮಾಡ್ಬಿಡ್ತೀಯ, ಕೊಡಿ. ರೀ, ಇದು ನಿಮ್ ದುಡ್ಡಲ್ಲ, ನಂದು. ನಿನ್ನ ಹತ್ರ ಹೆಂಗೆ ದುಡ್ಡು ಬಂತು? ಈ ಮನೇಲಿ ಪಾರ್ಟಿ ಕಾಂಟ್ರಾಕ್ಟ್ ತಗೊಂಡಿದೀವಿ. ಕಾಂಟ್ರಾಕ್ಟಾ? ಮಾಮ, ವೇದವ್ರ ಈ ಪಾರ್ಟಿಗೆ ಒಪ್ಪಿಸಾರೆ. ನಾನೆಲ್ಲೋ ಹೇಳ್ದೆ? ಇರೋ ವಿಷಯನ ಒಪ್ಕೊಳ್ರಿ ವೇದವ್ರೆ. ಹೌದು ಅಂಕಲ್, ನಾನೇ ಒಪ್ಸಿದ್ದು. ನಮ್ಮ ಮನೇಲಿ ಒಬ್ರಿಗೆ ಪಾರ್ಟಿ ಕೊಡ್ತಾ ಇದೀವಿ. ನಮ್ಮನೇಲಿ ಪಾರ್ಟಿನ? ತುಕಾರಾಮಂಗ ಪಾರ್ಟಿ ಅಂದ್ರೆ ಪಾರ್ಟಿ ಅಷ್ಟೇ. ಬಾರು, ಆಚೆ ಕಡೆಯಿಂದ ಯಾರ್ಯಾರನ್ನೋ ಕರ್ಕೊಂಡ್ಬಂದು ನಮ್ಮಲ್ಲಿ ಪಾರ್ಟಿ ಮಾಡಿದ್ರೆ ಲೋಕ ತಪ್ಪು ತಿಳ್ಕೊಳತ್ತೆ. ಮಾಮ, ಅಮೆರಿಕದಿಂದ ಯಾರೋ ರಘು ಅಣ್ಣವ್ರು ಬರತ್ತಾರಂತೆ. ಅಮೆರಿಕ ಪಾರ್ಟಿ. ಹೌದೇನೋ? ಹಾಗಾದ್ರೆ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ. ನಾವು ಎಂಜಾಯ್ ಮಾಡೋದು ಬಿಡೋ ಪರಮ. ನೋಡ್ರಿ, ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ, ಅವರು ಅಮೆರಿಕಾದಿಂದ ಬಂದಿರೋರು. ಸ್ಟಾರ್ ಹೋಟೆಲ್ ಹೋಗೋ ಬದಲು ನಮ್ಮ ಮನೇಲಿ ಪಾರ್ಟಿ ಇಟ್ಕೊಂಡಿದ್ದಾರೆ. ಏನ್ ಬೇಕಾದ್ರೂ ತರ್ತೀವಿ, ಏನ್ ಬೇಕಾದ್ರೂ ಕೊಡ್ತೀವಿ, ಯಾವ ತರ ಮ್ಯೂಸಿಕ್ ಬೇಕಾದ್ರೂ ಪ್ಲೇ ಮಾಡ್ತೀವಿ. ನೀವೆಲ್ಲ ಒಂದ್ ಮೂಲೆಯಲ್ಲಿ ಕೂತಿರ್ಬೇಕು. ಅಕ್ಕ ಅಕ್ಕ, ಅಮೆರಿಕದವ್ರು ಬಂದಾರೆ. ಅವರಿಗಳ ಕುಲ ಅಲ್ರಿ, ನನ್ನ ಹೆಸರು ಸುಬ್ರಹ್ಮಣ್ಯ. ಸುಬ್ಬು, ನೀವು ಸ್ವಲ್ಪ ಇಲ್ಲೇ ನಿಂತಿರ್ರಿ. ಬಿಸಿನೀರ್ನ ಜಳಕ ಮಾಡ್ಬರೋರಂತೆ. ಅದ್ಯಾಕೋ? ಆಂದಿ ಜ್ವರ ಕೀಟಾನು ನನ್ಗನ್ಕೊಂಡ್ರೆ. ಗುಡ್ ಜೋಕ್ ಸ್ವಲ್ಪ, ಗುಡ್ ಜೋಕ್, ಚೆನ್ನಾಗಿ ಜೋಕ್ ಮಾಡ್ತಿರ್ರಿ. ಹಾಯ್ ರಘು, ಹಾಯ್. ಪ್ಲೀಸ್ ವೆಲ್ಕಮ್. ಹೇಗಿದೆ ನಮ್ಮ ಪಾರ್ಟಿ ಅರೇಂಜ್ಮೆಂಟ್ಸ್? ತುಂಬಾ ಚೆನ್ನಾಗಿದೆ. ನಾನು ಪಾರ್ವತಿ ಅಂತ. ಈ ಅರೇಂಜ್ಮೆಂಟ್ಸ್ ಎಲ್ಲ ನಮ್ ವೇದಂದು. ಹೌದಾ? ತುಂಬಾ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್. ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ. ಥ್ಯಾಂಕ್ ಯು. ಜ್ಯೂಸ್ ತಗೊಳ್ಳಿ. ನೋ ನೋ ನೋ, ನನಗಿದೊಂದೇ ಇಷ್ಟ ಆಗಲ್ಲ ರೀ. ಪಾರ್ಟಿಗೊಂದು ಕಳೆ ಬೇಡವಾ? ಅಮೇರಿಕಾಯಿಂದ ಬಂದಿದ್ದೀನಿ, ಅದಕ್ಕಾದ್ರೂ ಗೌರವ ಬೇಡವೇನ್ರಿ? ಇದು ಬಿಟ್ರ ನಮ್ಮ ಮನ್ಯಾಗ ನಿಂಬೆಹಣ್ಣಿನ ಸರ್ಬತ್ ಐತ್ರಿ. ನನಗೆ ಗೊತ್ತಿತ್ತು ಮನೆ ಪಾರ್ಟಿ ಅಂದ್ರೆ ಬರೀ ನಿಂಬೆಹಣ್ಣು ಜ್ಯೂಸ್ ಇರುತ್ತೆ ಅಂತ. ಅದಕ್ಕೆ ನನಗೇನ್ ಬೇಕೋ ಅದನ್ನ ನಾನೇ ತಂದಿದ್ದೀನಿ. ವಾಟ್ ಯು ಮೀನ್? ಮಸ್ತ್ ಐತ್ರಿ.
ನೀವು ದಿನ ಬರ್ತೀರಾ? ಸುಬ್ಬು ನಾನು ಇವತ್ತು ಬಂದಿದ್ದೀನಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಕುಡಿ. ಭಾವ ನೀವು ಕುಡಿಬೇಡಿ ಪ್ಲೀಸ್. ಗುಂಡನ ಅಮೆರಿಕಾಯಿಂದ ಬಂದವರು ಪಾರ್ಟಿ ಕೊಡ್ತಾ ಇದೀವಿ, ಅವ್ರ ಮುಂದೆ ನೀವು ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ತೀರಲ್ರಿ? ಹಾಡು ಹೇಳ್ಬಿಟ್ಟ ಪಾರ್ವತಿ ಅವ್ರೆ, ಅದೇನೋ ಗೊತ್ತಿಲ್ಲ ಪಾರ್ವತಿ ಅವ್ರೆ. ಹೋಗ್ಲಿ ಬಿಡಪ್ಪ, ಕುಡಿದ ಮೇಲೂ ಅದೇ ಮಾತು ಹೇಳ್ಬೇಡ. ಏನೋ ಕೈ ತಪ್ಪು ಹಿಡ್ದಿದ್ಯಾ ಬಿಡ. ಒಳ್ಳೆ ಎಂಟರ್ಟೈನ್ಮೆಂಟ್ ರೀ. ಏಯ್, ಯಾರು ಪಾರ್ಟಿ ಮಾಡ್ತಾರದು? ಅದ್ಯಾರೋ ಬಂದಿದ್ದಾರೆ, ಹೋಗಿ ಮಾತಾಡ್ಸ್ರಿ. ನಾನ್ ಯಾಕೆ ಮಾತಾಡ್ಲಿ? ಪಾರ್ಟಿ ಅರೇಂಜ್ ಮಾಡಿದ್ ನೀನ್ ತಾನೆ ಯಜಮಾನಿ, ನೀನೇ ಮಾತಾಡು. ನಾನೇ ಪಾರ್ಟಿ ಅರೇಂಜ್ ಮಾಡಿರೋ ಯಜಮಾನಿ, ಆದ್ರೆ ಈ ಮನೆ ಯಜಮಾನ ನೀವು. ಹಲೋ, ನಾನು ನಿಮ್ಮ ಹತ್ರನೇ ಮಾತಾಡಬೇಕು. ಸ್ವಲ್ಪ ಸೈಡಿಗೆ ಬನ್ನಿ. ಸೈಡಿಗೆ ಯಾಕೆ ಬರ್ಬೇಕು? ನಾನು ವೀರಪ್ಪನ್ನು, ಇವನ್ ಮಾರಪ್ಪನ್ನು. ಈ ಏರಿಯಾ ದೊಡ್ಡ ರೌಡಿಗಳು, ಕೊಲೆ, ಹಾಫ್ ಮರ್ಡರ್, ರೇಪು, ರಾಬ್ರಿ ಎಕ್ಸ್ಪರ್ಟ್ಸ್. ಬನ್ರಿ ಮಾತಾಡೋಣ. ಬಿಟ್ಲಾರಿ ಸುಬ್ಬ ಸರ್, ಬನ್ನಿ ಪಾರ್ಟಿ ಮಾಡೋಣ. ಮನೇಲಿ ಪಾರ್ಟಿ ಮಾಡ್ತಿದ್ದೀರಲ್ಲ, ಪರ್ಮಿಷನ್ ತಾಂಡಿದ್ದೀರಾ? ಪರ್ಮಿಷನ್? ಪ್ರೈವೇಟ್ ಮನೆಯಲ್ಲಿ ಪಾರ್ಟಿ ಮಾಡಕ್ ಪರ್ಮಿಷನ್ ತಗೋಬೇಕಾ? ಮನೆ ಪ್ರೈವೇಟ್ ಆದ್ರೂ ಪಾರ್ಟಿ ಪಬ್ಲಿಕ್ ಆಗುತ್ತೆ. ಏನು ಗಂಡಸರೆಲ್ಲ ಡ್ರಿಂಕ್ಸ್ ತಗೊಂತಾರೆ, ಅಬ್ಕಾರಿ ಲೈಸೆನ್ಸ್ ತಗೊಂಡಿದ್ದೀರಾ? ಮನೇಲಿ ಪಬ್ಲಿಕ್ ಪಾರ್ಟಿ ಇಟ್ಕೊಂಡು ಡ್ರಿಂಕ್ಸ್ ತಗೊಬೇಕಾದ್ರೆ ಪೊಲೀಸ್ ಪರ್ಮಿಷನ್ ತಗೋಬೇಕು. ಹೌದಾ ಸರ್, ಇದು ನಮ್ಗೆ ಗೊತ್ತಿರ್ಲಿಲ್ಲ. ಹಂಗಾದ್ರೆ ಸ್ಟೇಷನ್ಗೆ ಹೋಗುವ. ನನ್ನ ಸ್ಟೇಷನ್ ಕರ್ಕೊಂಡೋಗ್ ನೀವ್ಯಾರ್ರಿ? ನಾನು ಡಾನ್ ವೀರಪ್ಪನ್. ನಾನ್ ಮಾರಪ್ಪನ್ ಅಂತ ಇನ್ನೊಂದ್ ಸರಿ ಹೇಳ್ಬೇಕಾ? ನಮಗೆ ಪೊಲೀಸ್ನವರು ಗೊತ್ತು, ಕಮಿಷನರ್ ಗೊತ್ತು. ಮನೇಲೆಲ್ಲ ಇಂಥ ಡ್ರಿಂಕ್ಸ್ ಪಾರ್ಟಿ ಇಟ್ಕೊಳ್ಳಾಗಿಲ್ಲ. ನೋಡಿ ಡಾನ್ ಸರ್, ಗೊತ್ತಿಲ್ಲದೆ ಪಾರ್ಟಿ ಮಾಡ್ಬಿಟ್ಟಿದೀವಿ. ಇನ್ ಮುಂದೆ ಈಗ ಆದಾಗ ನೋಡ್ಕೋತೀವಿ. ಬನ್ನಿ, ನಮ್ ಪಾರ್ಟಿ ನೀವು ಭಾಗವಹಿಸಿ. ಇವತ್ತು ನಮ್ ಪಾರ್ಟಿ ನೀವೇ ಚೀಫ್ ಗೆಸ್ಟ್. ಆಗಕ್ಕಿಲ್ಲ. ಹೆಣ್ಮಕ್ಳು ಹೆಲ್ಕೊಂಡ್ಬಿಟ್ಟವೆ. ಒಂದು ಕೆಲಸ ಮಾಡುವ, ಏನ್ ಮಾಡುವ? ಇವತ್ತು ಪಾರ್ಟಿಗೆ ಪರ್ಮಿಷನ್ ಕೊಟ್ಬಿಡುವ. ನಿಮ್ಮ ಮನೇಲಿ ರೂಲ್ಸು ರೆಗ್ಯುಲೇಷನ್ ಗೊತ್ತಿರೋರು ಯಾರು ಇದಾರಾ? ಇದಾರೆ, ನಮ್ ಭಾವನೆ ಇದಾರೆ, ಅವರು ಲಾಯರ್. ಕರಿ ಕೊಟ್ಟು ಕರೀರಿ ಅವ್ರನ್ನ. ಭಾವ ಡಾನ್ಸರ್ ಕರೀತಿದ್ದಾರೆ, ಬನ್ನಿ. ನೀವು ಹೋಗಿ. ಬಾರೋ. ಅಣ್ಣ ಕರೆದ್ರಂತೆ. ಕರ್ದ. ಬನ್ನಿ ಕೂತ್ಕೊಳ್ಳಿ, ನಮ್ ಬಿಸ್ನೆಸ್ ಶುರು ಮಾಡುವ. ಇನ್ಮೇಲೆ ಈ ಮನೇಲಿ ವಾರಕ್ಕೊಂದು ದಿವಸ ಪಾರ್ಟಿ ಮಾಡ್ತೀವಿ. ಎಷ್ಟೇ ದುಡ್ಡು ಖರ್ಚಾಗ್ಲಿ ನಾವು ಖರ್ಚು ಮಾಡ್ತೀವಿ. ಇವತ್ತಿನ ಪಾರ್ಟಿನ ಪೊಲೀಸರು ತಿಳಿಸೋದಿಲ್ಲ. ಅಲ್ರಿ, ಅದೇ ಆಗ್ರಿ ನಮ್ಮನೇಲಿ ನೀವು ಪಾರ್ಟಿ ಮಾಡ್ತೀರಾ? ನಮ್ಗೆ ಯಾವಾಗ ಆಕಾಶ ಕೆಚ್ಚು. ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಲ್ಲ? ನಡಿಯ ಪೊಲೀಸ್ ಸ್ಟೇಷನ್ಗೆ, ನಡಿಯ ಪೊಲೀಸ್ ಸ್ಟೇಷನ್ಗೆ. ಮನೇನ ಸೀಸ್ ಮಾಡ್ಬಿಡ್ತೀನಿ. ಏನೋ ಹೇಳ್ತಾ ಇದ್ದಾರೆ. ಇದು ನನ್ನ ಮನೆ, ನನ್ನ ಕೈಲಾಸ. ಅವ್ರು ಹೇಳ್ತಾ ಇರೋದು ಸರಿಯಪ್ಪ. ಮನೆಯಲ್ಲಿ ಇಂಥ ಡ್ರಿಂಕ್ಸ್ ಪಾರ್ಟಿ ಮಾಡೋದು ಅಕ್ಷಮ್ಯ ಅಪರಾಧ. ನಾವ್ ಯಾವ ಪೊಲೀಸ್ನವ್ರಿಗೂ ಇರಲ್ಲ. ಒಂದ್ ವೇಳೆ ನೀವೇನೋ ತಕರಾರು ಮಾಡಿದ್ರೆ ಹುಟ್ಟಿಲ್ಲ ಅನ್ಸ್ಬಿಟ್ಟು ನಾವೇನು ಮಾಡಬೇಕು? ವಾರಕ್ಕೊಂದ್ ದಿವಸ ಇಲ್ಲಿ ಪಾರ್ಟಿ ಮಾಡ್ತೀವಿ. ಎಷ್ಟೇ ದುಡ್ಡು ಖರ್ಚಾಗ್ಲಿ ನಾವು ಕೊಡ್ತೀವಿ. ಇಲ್ಲಿ ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀವಿ. ಯಾವುದಕ್ಕೂ ಈ ಪಾರ್ಟಿ ಒಂದು ಫೋಟೋ ತಗೊಂಡಿರ್ತೀನಿ. ಬುದ್ಧಿ ಇದ್ದೇನೆ ನಿನಗೆ? ಈಗ ಎಂತ ಇಕ್ಕಟ್ಟಿನ ಪರಿಸ್ಥಿತಿ ತಂದಿಟ್ಟಿದ್ದ ನೋಡು. ರೌಡಿಗಳು ಬರ್ತಾರಂತ ನನಗೇನ್ರಿ ಗೊತ್ತಿತ್ತು? ಇದು ಕ್ರಿಮಿನಲ್ ಕೇಸ್ ಆಗೋದು ಗ್ಯಾರಂಟಿ. ಮಾಮ, ಅವ್ರಿಗೆ ಪಾರ್ಟಿ ಮಾಡಕ್ ಒಳಗ್ ಬಿಟ್ರ ಅವರು ನಮಗೇನ್ ಮಾಡಂಗಿಲ್ಲ. ರೊಕ್ಕ ಸಿಗ್ತೈತಿ, ಊಟ ಸಿಗ್ತೈತಿ, ಬಾಟ್ಲಿನೂ ಸಿಗ್ತೈತಿ. ಅವ್ರವ್ರ ಚಿಂತೆ ಅಂದ್ರೆ ಇವನು ಕುಡಿಯೋ ಕೈಯಲ್ಲಿ, ಅಜ್ಜಿಗೆ ಅರವೇ ಚಿಂತೆ ಅಂದ್ರೆ ಮಗಳು ಮಿಠಾ ಚಿಂತೆ ಅಂತೆ. ಅವನ್ ಯಾವನೋ ಬಂದ, ಯಾಕೆ ಪಾರ್ಟಿ ಮಾಡ್ತಿದ್ದೀರಾ, ಇಲ್ಲಿಗಲ್ ಪಾರ್ಟಿ ಮಾಡೋ ತಪ್ಪು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೆದರ್ಸೋದ. ಏನಾಗ್ತಿದೆ ನಮ್ಮ ಊರಲ್ಲಿ? ರೀ, ಈ ತರ ರೌಡಿಗಳು ಹುಡ್ಕೊಂಡು ಬರ್ತಾರೆ ಅಂತ ಗೊತ್ತಿದ್ರೆ ನಾನು ಮೊದ್ಲೇ ಶಿಶುವನ್ನಾಗಿ ಹೇಳಿರ್ತಿದ್ದೆ ರೀ. ಆಗ ನಿಮ್ಮ ಶಿಶುವಣ್ಣನೇ ನಿಮ್ಮನ್ನ ಒದ್ದು ಹೇಳ್ಕೊಂಡೋಗಿ ಲಾಕಪ್ ಅಲ್ಲಿ ತಳ್ಳಿರೋರು. ಹೌದಾ ಅಂಕಲ್, ಇದಕ್ಕೇನಾದ್ರೂ ಮಾಡ್ಲೇಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಪಾರ್ಟಿ ಮಾಡಿಸೋರು ನೀವು ಪಾರ್ಟಿನ ಶುರು ಮಾಡಿದ್ದೀರ ಅಂದಮೇಲೆ ಈ ಪಾರ್ಟಿನ ನೀವೇ ಕ್ಲೋಸ್ ಮಾಡಬೇಕು. ಒಟ್ಟಿನಲ್ಲಿ ಆ ರೌಡಿಗಳು ತಿರ್ಗಾ ಈ ಮನೆಗೆ ಬರಬಾರ್ದು ಅಷ್ಟೇ. ಹಲೋ ಮೇಡಮ್ ಅವ್ರಿಗೆ ಫೋನ್ ಕೊಡಪ್ಪ. ಇಲ್ಲಿಬ್ರು ಮೇಡಮ್ ಅದಾರ್ರಿ, ಒಬ್ರು ಬೇರೆ ಅವ್ರಿ, ಒಬ್ರು ನಮ್ಮವ್ರಿ. ಯಾರು ಬೇಕಾಯ್ತ್ರಿ? ಮನೆ ಓನರು ಪಾರ್ವತಿ ಮೇಡಮ್ ಕೊಡಪ್ಪ. ನಾನು ವೀರಪ್ಪನ್ ಮಾತಾಡ್ತಾ ಇರೋದು. ಭಾನುವಾರ ಸಂಜೆ 6 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ನಿಮ್ಮ ಮನೇಲಿ ಪಾರ್ಟಿ ಮಾಡ್ತಾ ಇದೀವಿ. ಮನೆನ ಫ್ರೀಯಾಗಿ ಇಟ್ಕೊಂಡಿರಿ. ಹೊರಗಡೆಯವರು ಯಾರು ಬರ್ಕೊಡೋದು. ನಾವು 10 ಜನ ಬರ್ತಾ ಇದ್ದೀವಿ. ಯಾರು ಆಂಟಿ? ವೀರಪ್ಪನ್ ಫೋನ್ ಮಾಡಿದ್ರು, ಸಂಡೆ ಸಾಯಂಕಾಲ 10 ಜನ ಬಂದಿಲ್ ಪಾರ್ಟಿ ಮಾಡ್ತಾರಂತೆ. ಏನೇ ಮಾಡೋದು? ಯಾರು ಬಂದಿಲ್ ಪಾರ್ಟಿ ಮಾಡಕ್ ನಾವು ಬಿಡಬಾರ್ದು. ಅವ್ರು ಹೇಗೆ ಓಡಿಸೋದು? ಪೊಲೀಸ್ನವ್ರಿಗೂ ಹೇಳೋ ಆಗಿಲ್ಲ. ಅಷ್ಟೇ. ಏಯ್, ಯಾಕೆ ನಡುತ್ತಾ ಇದೆಯಾ? ಹೇಳಿದ್ರೆ ಅವ್ರು ಹೊಡಿತಾರ್ರಿ, ಹೇಳಿಲ್ಲ ಅಂದ್ರೆ ನೀವು ಹೊಡಿತೀರಿ.
ಬರ್ಬೇಕಂತ ನೀವೇ ಬಂದ್ ನೋಡ್ರಿ. ಯಾರು ಬಂದವ್ರೆ? ನಿಮ್ಮ ಅಯೋಗ್ಯ ಕೆಲಸಗಳನ್ನ ಇಲ್ಲಿ ಮಾಡ್ತೀರಾ ಬದ್ಮಾಶ್ಗಳ. ನೀವ್ಯಾರು? ನಾನು ರಂಗ. ಇಲ್ಲ ರಂಗ. ಎಲ್ರು ಗಡ ಗಡ ಗಡ. ಏನ್ರಿ ಇದೆ? ಮೊದ್ಲು ನೀವು ಬಂದ್ರಿ, ಈಗ ಅವ್ರು ಬಂದಾರ, ನಾ ಏನ್ ಮಾಡ್ಲಿ? ಇದು ನಮ್ಮ ಅಫಿಷಿಯಲ್ ಅಡ್ಡ. ಅದ ನಿಮ್ಮ ಅಕ್ಕಲ್ಲ ಎಲ್ಲೋದಾಳ ಗೊತ್ತಿಲ್ಲ, ತವ್ರ ಮನೆಗೆ ಬರ್ಬೇಕು. ನಾವು ಬರೋ ಸ್ವಲ್ಪ ತಡ ಇದಕ್ಕೆ ಇವ್ರು ಬಂದು ಅಟ್ಕಾಸ್ಕೊಂಡ್ಬಿಟ್ಟಿದ್ರು. ಏನು ಮಾಡೋದು? ಏಯ್, ನಾವಿಬ್ರು ಏರಿಯಾಗೆ ಹಳೆ ಡಾನ್ಗಳು ಗೊತ್ತು ತಾನೆ. ಇಲ್ಲಿಗೆ ಬಂದಿದ್ದು ತಪ್ಪಾಯ್ತು ಅಂತ ಒಬ್ರಿಗೊಬ್ರು ಕೆನ್ನೆ ಹೊಡ್ಕೊಂಡು ರೈಟ್ ಹೇಳಿ. ಬೇಸ್, ನೀವಿಬ್ರು ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ಪಾರು, ನೀನು ಹೇಳ್ತಾರೋ ನಿಜನೇನೆ? ಅವರು ನಾವಿನ್ಮೇಲಿಂದ ಮನೆಗೆ ಬರಲ್ಲ ಅಂತ ಹೇಳಿದ್ರ? ರೀ, ಅವ್ರು ಹೆದರ್ಕೊಂಡು ಓಡ್ ಹೋಗಿದ್ದಾನಂತ ಹೇಳ್ತಾ ಇಲ್ವಾ? ಎದುರುಕೊಂಡು ಹೋಗಿಲ್ಲ ಕಣೆ, ನೀವು ಅವ್ರನ್ನ ಕೆಣಕಿ ಕಳ್ಸಿದ್ದೀರಾ. ಡಾನ್ಗಳನ್ನ ಕೆಣಕಿದ್ದೀರಾ ಅಂದ್ರೆ ಸುಮ್ಮನೆ ಬಿಡ್ತಾರ? ವಾಪಸ್ ಬರ್ತಾರೆ. ಹೌದು ಕಣ, ಇದು ಯೋಚನೆ ಮಾಡ್ಬೇಕಾದ ವಿಷಯನೇ. ಅವ್ರು ಮತ್ತೆ ಬಂದು ತೊಂದರೆ ಕೊಡ್ತಾರೆ ಕಣ. ಈ ಬಿಲ್ಲ ರಂಗ ಮುಂದೆ ಅವ್ರು ಏನೂ ಮಾಡಕ್ಕಾಗಲ್ಲ, ನೀನ್ ಧೈರ್ಯವಾಗಿರಿ. ಬೆಕ್ಕಗೆ ಇಲ್ಲಿ ಧೈರ್ಯ ಹೇಳ್ದಾಗ ಆಯ್ತು. ಬಾ ಮಾಮ, ನಮ್ಮ ಮನೆಗೆ ಹೋಗೋಣ. ಅದೇನಕ್ಕ ನಾನು ನೋಡೇ ಬಿಡ್ತೀನಿ. ಹೋಗ್ ನೋಡ್ರಿ, ನಮ್ಮ ಮನೆಗೆ ಯಾರು ಬರಕ್ ಸಾಧ್ಯ ಇಲ್ಲ. ಮಾಮ, ನಾ ಕರ್ಕೊಂಡು ಹೋಗೋಣ ಅಂತ ಹೇಳತ್ತೇನಿಲ್ಲ. ಬಾ ಮಾಮ, ಅದೇನಕ್ಕ ನಾನು ನೋಡೇ ಬಿಡ್ತೀನಿ. ಪರಮ ಬಾರ, ಅದೇನಾಗುತ್ತೆ ನೋಡೇ ಬಿಡೋಣ. ಇಲ್ಲ ಇಲ್ಲ ರಂಗ ಇಲ್ಲ. ಲೇ, ನಮ್ಗೆ ಎದ್ರಕೊಂಡು ಹೊಂಟೋಗ್ಬಿಟ್ಟವ್ರೆ ಕಣೋ. ನಾವು ಅವ್ರಿಗೆ ಎದುರಿಸಿಲ್ಲ. ಅದು ಹೆಂಗೂ ಎದುರ್ಕೊಂತಾರೆ. ಅವ್ರ ದಾರಿಲಿ ಬರುವಾಗ ನಾನು ಅವ್ರ ಮುಖಕ್ಕೆ ಕ್ಯಾಕಿಸಿ ತಬಕ್ಕಂತ ಉಗ್ದಿದ್ದೆ ಕಣೋ. ಅದನ್ನ ನೆನೆಸ್ಕೊಂಡು ಈಗ ಹೊಂಟೋಗ್ಬಿಟ್ಟವ್ರೆ. ಹೌದಾ? ನೀನು ಉಗ್ದಿದ್ದು ನಾನು ನೋಡೇ ಇಲ್ವಲ್ಲ. ಮಾಮ, ಯಾರಿಲ್ಲ ಬಾ ಮಾಮ. ಏನಾಯ್ತು ಕರಮ್ಮ? ಏನಾಗಿಲ್ಲ ಬಾ ಮಾಮ. ಎಲ್ಲ ನಿಮ್ಮ ಹೆಂಡ್ರು? ಬೇಡ ಬೇಡ ಅಂತ ಮಾಡ್ಕೊಂಡೆ. ಆಟ ಕಟ್ಬಿಡ ಕಣೆ ಅಂತ ಹೇಳ್ದೆ, ನನ್ನ ಮಾತೇ ಕೇಳಲಿಲ್ಲ. ಆಟ ಕಟ್ಟಿದ್ದ ಹಾಗಂದ್ರೇನ? ಊರು ಮುಂಚೆ ಮಾತಾಡ್ಬಿಡ್ತಿಲ್ಲ. ಅಣ್ಣವ್ರು ಏನು ಹೇಳ್ತಾ ಇದ್ರೆ ಕೇಳಿಸ್ಕೊಳ. ಮುಂದುವರ್ಷ ಅಣ್ಣ. ಈ ಮನೇಲಿ ಪಾರ್ಟಿ ಮಾಡ್ಬೇಕು ಅಂತ ನಾವು ಮೊದಲೇ ಬುಕ್ ಮಾಡಿದ್ವಿ. ಅಷ್ಟಲ್ಲೇ ಆ ಬಿಲ್ಲಾರಂಗಕ್ಕೆ ಅಡ್ಡ ಮಾಡ್ಕೊಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾಳಲ್ಲ ನಿನ್ನ ಹೆಂಡತಿ, ಎಂತ ಸುಖನ ತಿನ್ಬೋದು. ಅವನು ಮಾತ್ರ ಸುಮ್ಮನೆ ಬಿಡಲ್ಲ. ಎಲ್ಲ ಅವಳು ಅವ್ರನ್ನ ಯಾಕ ಹೊಡ್ಯಾಕತ್ತೀರಿ? ಹಂಗೆ ಅವ್ರಿಬ್ರು ಎತ್ತಾಕೊಂಡು ನಾನು ಅಡ್ಡು ಕೊಟ್ಟೋಗ್ಬಿಡ್ತೀನಿ. ಬಿಲ್ಲಾರಂಗ ಬಂದ್ರೆ ಈ ನಂಬರ್ಗೆ ಫೋನ್ ಮಾಡಕ್ಕೆ ಹೇಳು. ಇದನ್ನ ಯಾಕೆ ಹಚ್ಚಿದ್ರಿ? ಅಯ್ಯೋ ನೀನು, ಇದು ಸಿನಿಮಾ ಟ್ರಿಕ್ ಕಣೋ. ಮೊದ್ಲಿಂದನೂ ಸಿನಿಮಾದಲ್ಲಿ ಬಂದಿರೋದು. ಪಟ್ಟಿ ಹಾಕಿದ್ರೇನೆ ಕಥೆ ಮುಂದುವರಿಯೋದು. ತೆಗಿಬೇಡ. ತೆಗೆದ್ರೆ ಏನ್ ಮಾಡ್ತೀರಿ? ಅಯ್ಯೋ ನೀನು, ಕೈ ಕಾಲು ಮುರಿದು ಬಿಡ್ತೀನಿ. ಎತ್ಕೊಳ್ಳೋ ಫೋನ್ ನಂಬರ್. ನೋಡು, ಈ ನಂಬರ್ನ ಪೊಲೀಸ್ನರಿಗೆ ನೀನೇನಾದರೂ ಕೊಟ್ಟರೆ ಪೀಸ್ ಆಗ್ಬಿಡ್ತೀಯ. ಆಂಟಿ, ನಮ್ ಶಕ್ತಿ ಏನು ಅಂತ ಈಗ ಚೆನ್ನಾಗಿ ಅರ್ಥ ಆಗಿರುತ್ತೆ. ಹೌದೌದು, ಹೆಂಗಸರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾರೆ ಅನ್ನೋದು ಈಗಾಗ್ಲೇ ಅವ್ರಿಗೆ ಅರ್ಥ ಆಗಿರುತ್ತೆ. ಸುಬ್ಬು, ಏನಾಯ್ತು? ಏ, ಸರಿಯಾಗಿ ಮಾತಾಡ. ಆಂಟಿ, ಬಾಯಿಗೆ ಪ್ಲಾಸ್ಟರ್ ಹಾಕಿಲ್ವ, ಹೇಗ್ ಮಾತಾಡೋಕ್ ಸಾಧ್ಯ? ಏನಾಯ್ತು? ಹೊರಗಡೆ ಬಿಸಿನ ಕಿತ್ಕೊಂಡ್ಬಂದು ನೀನೆ ಪ್ಲಾಸ್ಟರ್ ಕಿತ್ಕೊಂಬೋದಿತ್ತಲ್ಲ. ಹಾಗೆ ಮಾಡ್ಬಾರ್ದು ಅಂತ ಹೇಳಿ ರೌಡಿಗಳು ಎದುರಿಸಿದ್ರಿ. ಏನಂತ ಅವ್ರದ್ದು? ಆ ಬಿಲ್ಲರಂಗಿಗೆ ಇಲ್ಲಿ ಅಡ್ಡ ಮಾಡಕ್ ಯಾಕೆ ಪರ್ಮಿಷನ್ ಕೊಟ್ರಿ ಅಂತೇಳಿ ಗುಂಡಣ್ಣವ್ರ ನಮ್ಮ ಮಾಮನ ಹೊತ್ಕೊಂಡು ಹೋದ್ರೆ. ಬೇಷ್, ಅಲ್ಲಿಗೆ ಬಿಲ್ಲಾರಂಗ ಬೇರೆ ರೌಡಿಗಳು ಅಂತ ಅವ್ರು ನಂಬಿದಾರಂತಾಯ್ತು. ಅಕ್ಕ, ಅವ್ರು ನಿಮ್ಮನ್ನ ಹುಡ್ಕತ್ತಾರ. ಅವ್ರು ಇಲ್ಲಿಗೆ ಬಂದ್ರೆ ನೀ ಏನ್ ಮಾಡ್ತೀಯ? ಆಂಟಿ, ಪರ್ಮಂಕಲ್ ಫೋನ್ ಮಾಡಿದ್ದಾರೆ. ಹಲೋ, ನಾನ್ರಿ ಪಾರ್ವತಿ ಮಾತಾಡ್ತಿರೋದು. ಪಾರು, ಏನೇ ಮಾಡ್ತಿದೀಯಾ? ರೀ, ನೀವೆಲ್ರಿ ಇದ್ದೀರಾ? ಯಾವ್ದೋ ಅಡ್ಡ ಎತ್ಕೊಂಬಂದಿರಮ್ಮ. ನೀವು ಮಾಡೋ ಕೆಲಸ ಒಂದಲ್ಲ ಎರಡಲ್ಲ,
ಆ ಪಿಲ್ಲಾರಂಗಕ್ಕೆ ನಮ್ಮ ಮನೆ ಯಾಕೆ ಬಾಡಿಗೆ ಕೊಟ್ರಿ? ರೀ ಅದೊಂದು ದೊಡ್ಡ ಕತೆ, ನೀವು ಇಲ್ಲಿ ಬಂದ್ರೆ ಹೇಳ್ತೀನಿ. ಇವ್ರು ಬಿಟ್ರೆ ಅಲ್ವಮ್ಮ ಬರೋದು. ಊಟ್ಲಾರಿ ಮಾತಾಡ್ತಾರಂತೆ, ವೇದ ಫೋನ್ ಕೊಡು. ನಿಮ್ಮ ಭಾವ ಮಾತಾಡ್ತಾರಂತ ನೋಡು. ಹಲೋ ಭಾವ, ಹೇಳಿ. ಏನಮ್ಮ ವೇದ, ನೀನ್ ಯಾಕಮ್ಮ ಅವ್ರ ಜೊತೆ ಸೇರ್ಕೊಂಡೆ? ಭಾವ, ನೀವು ಧೈರ್ಯವಾಗಿದ್ದೀರಾ ತಾನೇ? ಏನ್ ಧೈರ್ಯವಾಗಿರೋದಮ್ಮ, ರಾಕ್ಷಸರ ಕೈಗೆ ಸಿಗಾಕೊಂಡಿದೀವಿ. ಬಿಲ್ಲಾರಂಗನ್ನ ಇವ್ರ ಕೈಗೆ ಒಪ್ಪಿಸ್ಲಿಲ್ಲ ಅಂದ್ರೆ ನಮ್ಮನ್ನ ಕೊಂದಾಕ್ಬಿಡ್ತಾರಂತಮ್ಮ. ಆಯ್ತು ಬಿಡಿ, ಪಾರು ಆಂಟಿ ಜೊತೆ ಮಾತಾಡ್ತೀನಿ. ಆಯ್ತು ಬಿಡಮ್ಮ, ಏನ್ ಮಾತಾಡ್ಕೊಳ್ತಾರ ಮಾತಾಡ್ಕೊಳ್ಳಿ. ಸರಿ ಭಾವ, ಬಾಯ್. ಏನೈತೆ? ಪಿಲ್ಲಾರಂಗನ ಒಪ್ಪಿಸ್ಲಿಲ್ಲ ಅಂದ್ರೆ ಅವ್ರಿಬ್ಬರನ್ನು ಕೊಲೆ ಮಾಡ್ಬಿಡ್ತಾರಂತೆ. ಏನೇ ಮಾಡೋದು? ಇನ್ಸ್ಪೆಕ್ಟರ್ ಹೇಳಕ್ಕ ಶಿಶು ಅಣ್ಣ. फिसल का कमजा छड़ गए मन्नत पड़ा सो मुर्गी अंडे काय सा फकीर रे ಅಂಡಲ್ ಬಿಸ್ನೀರ್ ಕಾಯಿಸ್ರೆ. ಸರ್ ಏನಾಯ್ತು ಸರ್? ಯಾರಾದ್ರೂ ಏರ್ಪ್ಲೇನ್ ತಪ್ಪಿಸ್ಕೊಂಡ್ಬಿಟ್ರಾ? ನನ್ನ ತಂಗಿಯವ ಏನೋ ತೊಂದರೆಯಲ್ಲಿ ಇದ್ದಾಳು ಕಣೋ. ನಿಮ್ ತಂಗಿಯವನ್ನ ಕಾಣಿಸ್ತಾನೆ ಇಲ್ಲ. ಆದ್ರೆ ಅವಳು ಕೂಗ್ ಕೇಳಿಸ್ತು ಕಣೋ. ನನಗೆ ಕೇಳಿಸ್ತಾ ಇಲ್ವಲ್ಲ. ಏ ದ್ರೌಪದಿ ಕೂಗ್ ಕೃಷ್ಣನ್ ಮಾತ್ರ ಕೇಳಿಸ್ತಂತೆ, ಇದು ಹಾಗೇನೆ. ಓ, ಅಂದ್ರೆ ಈಗ ನಿಮ್ ತಂಗಿಗೆ ವಸ್ತ್ರಾಪರಣ ಆಗ್ತಾ ಇದೆಯಾ ಸರ್? ಏ ನಿನ್ ತಲೆ ನಡಿ ಹೋಗೋಣ. ಎಲ್ಲಿ ಹೋಗೋಣ ಸರ್? ತಂಗಿಯವ ಶಿಶು ಅಣ್ಣ. ಶಿಶು ಪಶು ಅನ್ಬೇಡಮ್ಮ, ನಾನು ನಿನ್ ಬೈಯಕ್ ಆಗೋದಿಲ್ಲ. ಸರ್ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಯಾರಾದ್ರೂ ನೋಡಿದ್ರೆ ನಿಮ್ಮನ್ನ ಹುಚ್ಚು ಅನ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಮ್ಮ, ನೀನ್ ಹೇಳಿ ಚೆನ್ನಾಗಿ ಗೊತ್ತಾಯ್ತು. ಈಗ ಬಿಲ್ಲಾರಂಗನೇ ಬಂದು ಆ ರೌಡಿಗಳನ್ನ ಹಿಡಿಬೇಕು. ಅಂದ್ರೆ ಮತ್ತೆ ನಾವು ವೇಷ ಹಾಕೋಬೇಕಾ? ಅಯ್ಯೋ, ನಾನು ಹೇಳಿದ ಆಗಲ್ಲಮ್ಮ, ಅವರೇ ಅವ್ರನ್ನ ಹಿಡಿಬೇಕು. ಇವ್ರು ಆಚೆ ಬಂದ್ರೆ ಅವರು ಆಚೆ ಬರ್ತಾರೆ, ಆಗ ನಾನು ನಿನ್ಗೆ ಸಹಾಯ ಮಾಡಕ್ ಸಾಧ್ಯ. ಆಂಟಿ, ನೀವು ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು ಕಣೆ. ಮತ್ತೆ ನಾವು ವೇಷ ಹಾಕೋಬೇಕಾ? ಹೌದು, ವೇಷ ಹಾಕೊಳ್ದೆ ವಿಧಿನೇ ಇಲ್ಲ. ಮೀಸೆ ಚುಚ್ಚುತ್ತೆ, ಅಂಟಿಸ್ಕೊಳ್ಳೋದು ತುಂಬಾ ಕಷ್ಟ. ಅಂಟಿಸ್ಕೊಳೋದೇ ಇಷ್ಟು ಕಷ್ಟ ಅಂದ್ರೆ ಇನ್ನು ಬೆಳೆಸೋದು ಎಷ್ಟು ಕಷ್ಟ ಇರ್ಬೇಕು ಹೇಳಮ್ಮ. ಅವ್ರು ನಮ್ಮನ್ನು ಕಿಡ್ನಾಪ್ ಮಾಡ್ಬಿಟ್ರೆ? ನೀನ್ ಏನು ಯೋಚನೆ ಮಾಡಬೇಡ, ನಾವು ಫುಲ್ ರೆಡಿ ಆಗಿರ್ತೀವಿ. ಲಾಸ್ಟ್ ಸೀನಲ್ಲಿ ನಾವು ಬಂದೇ ಬರ್ತೀವಿ. ಯಾಕೆ ಈಗಲೇ ಹೋಗಿ ಅವ್ರು ಹಿಡಿಯಕ್ಕಾಗಲ್ವಾ? ಇಲ್ಲಮ್ಮ, ಸಿನಿಮಾ ಸೀರಿಯಲ್ ಅಲ್ಲಿ ಪೊಲೀಸ್ ಅವ್ರು ಲಾಸ್ಟ್ ಸೀನಲ್ಲಿ ಬರೋದನ್ನ ಆಡಿಯನ್ಸ್ಗೆ ಅಡ್ಜಸ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಫಸ್ಟ್ ಸೀನಲ್ಲಿ ಬಂದ್ರೆ ಅಂತ ಮಜಾ ಇರಲ್ಲಮ್ಮ, ಲಾಸ್ಟ್ ಸೀನಲ್ಲಿ ಬಂದ್ರೆ ನಮಗೂ ಸ್ವಲ್ಪ ಗಿಟ್ಟೋದು. ನೀವು ಬರೋದು ಲೇಟ್ ಆಗ್ಬಿಟ್ರೆ ನಮ್ಮನ್ನು ಚಟ್ನಿ ಮಾಡ್ಬಿಡ್ತಾರ ಅಷ್ಟೇ. ಅವ್ರು ಕಾರ್ ಹರಿಯೋದಕ್ಕೆ ಮೊದ್ಲೇ ಕಾವು ಕೊಡಕ್ ನಾವು ಬಂದ್ಬಿಡ್ತೀವಿ. ತುಂಬಾ ಲೇಟ್ ಆಗಲ್ಲ ತಾನೆ? ಅಲ್ಲಮ್ಮ, ಇಷ್ಟೊಂದು ಸಿನಿಮಾ ನೋಡಿದ್ಯಾ? ಯಾವ್ದಾದ್ರು ಸಿನಿಮಾದಲ್ಲಿ ಪೊಲೀಸ್ ಅವ್ರ ಕಡೆ ರೀಲ್ ಆದ್ಮೇಲೆ ಬರೋದು ನೋಡಿದ್ಯಾನಮ್ಮ? ಕೊನೆ ರೀಲ್ ಮುಗಿದ್ಮೇಲೆ ಸಿನಿಮಾನೇ ಮುಗಿದ್ ಬಿಟ್ಟಿರ್ತಾರಲ್ಲ, ನೀವು ಅದಕ್ಕೂ ಮುಂಚೆನೆ ಬರ್ಬೇಕು. ಹೌದು, ಹಾಗೆ ನಾನು ಬರ್ತೀನಿ. ನೀನೇನು ಯೋಚನೆ ಮಾಡಬೇಡಮ್ಮ, ನೀನು ಅವ್ರಿಗೆ ಫೋನ್ ಮಾಡಿ ಮೀಟಿಂಗ್ ಪ್ಲೇಸ್ನ ಫಿಕ್ಸ್ ಮಾಡು. ಏನ್ರೋ ಮನೆ ಗಂಡಸರನ್ನ ಕಿಡ್ನಾಪ್ ಮಾಡಿ ನಮ್ಮನ್ನು ಎದುರಿಸ್ತಾ ಇದ್ದೀರಾ? ಏ ಕುಳ್ಳ, ಹೋಗೋ ಅವ್ರ ಹತ್ರ ಇರೋ ಆಯುಧಗಳನ್ನ ಕಿತ್ಕೊಂಬ. ಬೇಷರತ್ತಾಗಿ ಅವರು ನಮ್ಮ ಹತ್ರ ಕ್ಷಮೆ ಕೇಳಬೇಕು. ಈ ಶಾಂತಿ ಮಂತ್ರ ಎಲ್ಲ ಬೇಕಾಗಿಲ್ಲ. ಅಡ್ಡ ಇರೋದು ಯಾಕೆ ಈ ಅಡ್ಕಸ್ಬಿಗಳಿಗೆ? ಅಡ ಮನೆ ನಮ್ಗೆ ಬಿಟ್ಟು ಕೊಡ್ಬೇಕು. ಆ ಮನೆ ನಮಗೆ ಬೇಕು, ನೀವಲ್ಲಿ ಇರೋ ಆಗಿಲ್ಲ ಅಂತ ಹೋಗಿ ಹೇಳು. ಈ ರಂಗ ಮನಸ್ಸು ಮಾಡುವಂತ ಗುದ್ದಿದ್ರೆ ಕಳ್ಕಿ ಆಚೆ ಬರುತ್ತೆ ಅಂತ ಹೇಳೋ. ಹೋಗೋ. ಕೇಳಿಸ್ತೇನ್ರಿ ಅಣ್ಣಂದ್ರೆ. ಇಂಥ ಟೊಳ್ಳು ಬದುಕಿಗೆಲ್ಲ ನಾವೆದ್ರಲ್ಲ ಅಂತ ಹೇಳೋ. ಬೀಸ್ಗಿದ್ರಿ ವೇದವ್ರೆ. ಪಾರ್ವತಿ ಬೇಡಮ್ಮನು ಎಂತಾದ್ರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀವ ನೀನು. ನಂಗೆ ತುಂಬಾ ಈಜಿ ಆಗೋಗ್ಬಿಡ್ತು. ನಮ್ಮ ಅಡ್ಡದಲ್ಲಿ ಹೆಂಗಸ್ರಿಲ್ಲ ಅಂದ್ರೆ ಕಳೆನೇ ಇರೋದಿಲ್ಲ. ಅದಕ್ಕೆ ನಿಮ್ಮನ್ನ ಅಲ್ಲಿಗೆ ತಗೊಂಡು ಹೋಗ್ತೀವಿ. ಡ್ಯಾನ್ಸರ್ಸ್ ಆಗಿರಿ. ನಡೆಯುವ ಹೋಗಲ್ಲ. ಪರಸ್ತ್ರೀ ಅನ್ಬಿಟ್ಟಕ್ಕೆ ನಾಚಿಕೆ ಆಗಲ್ವಾ? ಅಯ್ಯೋ, ಇದೆಲ್ಲ ಹಳೇ ಡಾಲಾಗು. ಸುಮ್ಕೆ ನಡೆಯೋಬಾ. ನಾನ್ ಪತಿ ಪರಮೇಶ್ವರನ ಪತ್ನಿನೇ ಆಗಿದ್ರೆ, ನಿನ್ನಂತ ರಾಕ್ಷಸ ನನ್ನ ಮುಟ್ಟಿದಾಗ ನನ್ ಕೋಪ ಬಂದಿದ್ ನಿಜಾನೇ ಆಗಿದ್ರೆ, ಈ ಕ್ಷಣ ಈ ಭೂಮಿ ಬಿರ್ದು ಹೋಗ್ಲಿ. ಆಕಾಶದಿಂದ ನನ್ನ ರಕ್ಷಣೆ ಮಾಡಕ್ ಯಾರಾದ್ರೂ ಬರ್ಲಿ. ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಇದ್ರು ಬರ್ಲಿ. ಕೃಷ್ಣ ಬಂದ ತಂಗವ, ಅಸಲ್
ಮಿಸಲ್ ಕಾ ಕಮ್ಜಾ ಚಡ್ಗ ಮಾನತ್ ಪಡಿ ಆಸೋ ಮುರ್ಗೆ ಅಂಡ ಕಾಯಿಸ್ಬೇಕ್ರಿ ಬಿಸ್ತಿರಿ ಕಾಯ್ಸ್ರಿ ಅತ್ತ ಇತ್ತ ಸುತ್ತಮುತ್ತ ಎಲ್ಲ ಪೊಲೀಸ್ ಇದಾರೆ ಯಾರು ಅಳ್ಳಾಡೋಗಿಲ್ಲ ಅಳ್ಳಾಡೋದ್ರ ಸ್ಥಿತಿಯಾಗಿ ಹೋಗ್ತೀರಾ ಹ್ಯಾಂಡ್ಸ್ ಅಪ್ ಹೆಂಗಸರಿಗೆ ವೇಷ ಹಾಕ್ಸಿ ನಮ್ಮನ್ನ ಹಿಡ್ದಾಕಿದ್ರ ಹೌದಲ್ಲೇ ನಿಮ್ಮಂತವ್ರ ನೀಡೇ ಗಂಡಸರು ಬೇಕಾಗಿಲ್ಲ ಮತ್ ನೀವ್ ಯಾಕೆ ಬಂದ್ರೆ ಅಯ್ಯೋ ಎತ್ತ ಕನ್ನಡಿರಿ ಸರ್ ಮಾತಾಡ್ತಾ ನಿಂತ್ರೆ ಮಂಗನ್ ಮಾಡ್ಬಿಡ್ತಾರೆ ಇರಲೇ ನಮಸ್ಕಾರ ಕಮಿಷನ್ ಸರ್ ಏನ್ರಾ ನಮ್ಗೆ ರನ್ನಿಂಗ್ ರೇಸ್ ಆಡಿಸ್ತೀರಾ ಹೋಗೋ ಮೊದ್ಲು ನನ್ನ ಪತಿ ಪರಮೇಶ್ವರ ಎಲ್ಲಿ ಅಂತ ಹೇಳಿ ಮೊದ್ಲು ನಮ್ಮ ಭಾವ ಎಲ್ಲಿ ಅಂತ ಹೇಳಿ ಶಿವಮೊಗ್ಗದಲ್ಲಿ ರೆಸ್ಟ್ ಅಂತ ಇದ್ರೆ